ಮತ್ತೊಂದು ನೇಮಕಾತಿ ಪ್ರಕಟಣೆ ಬಂದಿದೆ. ಇದು ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ. ಇದೊಂದು ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ. ಇದು ಅನ್ಲಿಮಿಟೆಡ್ ದ ಎಕ್ಸಲೆನ್ಸ್ ಅನ್ಲಿಮಿಟೆಡ್ ದ ಬಟ್ ಇದೊಂದು ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲು ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಇಲ್ಲಿ 3 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು, ಒಟ್ಟು 3 ಹುದ್ದೆಗಳಿಗೆ ಇವರು ನೇಮಕಾತಿ ನಾನಾ ವಿಭಾಗಗಳಲ್ಲಿ ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಯಾವ ವಿಭಾಗದಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಎಂದಂತೂ ಈಗ ನಾವು ನೋಡೋಣ. ಮೊದಲು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರ್ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ CSE ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಲರ್ನಿಂಗ್ನಲ್ಲಿ ಒಂದು ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ CSC ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ನಲ್ಲಿ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಡಾಟಾ ಸೈನ್ಸ್ ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ವಿಭಾಗಗಳಲ್ಲಿ ಈ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಈ 3 ಹುದ್ದೆಗಳಿಗೆ ಇವರು ನೇಮಕಾತಿಗಾಗಿ ಇವರು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಈ ಎಲ್ಲ ಪ್ರೊಫೆಸರ್ಗಳಿಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಏನೆಂದರೆ ನೀವು ಫಸ್ಟ್ ಕ್ಲಾಸ್ BE ಅಥವಾ BTechನಲ್ಲಿ ನೀವು ಪಡೆದಿರಬೇಕು. ಜೊತೆಗೆ ಇಲ್ಲಿ ನೀವು PhDಯನ್ನು ಇಲ್ಲಿ ಕಂಪಲ್ಸರಿಯಾಗಿ ಅವರು ಕೇಳ್ತಾ ಇದ್ದಾರೆ. ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಆ್ಯಸ್ ಪರ್ ದ AICTE ಮತ್ತು UGC ನಾರ್ಮ್ಸ್ ಅಂದರೆ ಇಲ್ಲಿ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ಗೆ ನಿಮಗೆ ಇಲ್ಲಿ UGCಯ ವೇತನವನ್ನು ಕೂಡ ಇಲ್ಲಿ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ UGCಯ ಒಂದು ವಿದ್ಯಾರ್ಹತೆಯನ್ನು ಕೂಡ ಅವರು ಇಲ್ಲಿ ನಿಮಗೆ ಕೇಳ್ತಾ ಇದ್ದಾರೆ. ಸ್ಯಾಲ್ರಿ ಇಲ್ಲಿ ನಿಮಗೆ 7th ಪೇ ಎಲಿಜಿಬಲ್ ಅಂದರೆ ಇಲ್ಲಿ ನಿಮಗೆ ವೇತನವನ್ನು 7ನೇ ವೇತನ ಆಯೋಗದ ಮುಖಾಂತರ ನಿಮಗೆ ಇಲ್ಲಿ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಮಾರ್ಕೆಟಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕೂಡ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ AGM ಕೌನ್ಸಿಲರ್ ಅಡ್ಮಿಷನ್ಸ್ಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಹುದ್ದೆ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಎಲಿಜಿಬಲ್ ಆ್ಯಂಡ್ ಕಾಂಪಿಟೆಂಟ್ ಕ್ಯಾಂಡಿಡೇಟ್ ಆರ್ ರಿಕ್ರೂಟ್ ಸೆಂಡ್ ರೆಸ್ಯೂಮ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಟು ಇಮೇಲ್ ID ಅಂದರೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಈ ಕೆಳಗಿನ ಇಮೇಲ್ ಮೂಲಕ ನಿಮ್ಮ ರೆಸ್ಯೂಮನ್ನು ಕೂಡ ಇವರಿಗೆ ನೀವು ಕಳುಹಿಸಬೇಕು. ಆ ಇಮೇಲ್ ಈ ಕೆಳಗೆ ಅಂತಿದೆ. ಈ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು, ಇತ್ತೀಚಿನ ರೆಸ್ಯೂಮನ್ನು ಜೊತೆಗೆ ನಿಮ್ಮ ಭಾವಚಿತ್ರವನ್ನು ಈ ರೆಸ್ಯೂಮ್ಗೆ ನೀವು ಇಲ್ಲಿ ಕಳುಹಿಸಬೇಕಾಗಿರುತ್ತದೆ. ಒಂದು ಹಾರ್ಡ್ ಕಾಪಿ ಥ್ರೂ ಪೋಸ್ಟ್ ಅಂದರೆ ನೀವು ಪೋಸ್ಟ್ ಮಾಡಬೇಕೆಂದರೆ ದ ರಿಜಿಸ್ಟರ್ ಸಂಪತ್ಗಿರಿ NPS ಯೂನಿವರ್ಸಿಟಿ, ಚಿಕ್ಕಸಂದ್ರ, ಹೆಸರಘಟ್ಟ ಮೇನ್ ರೋಡ್, ಬೆಂಗಳೂರು. ನೀವು ಪೋಸ್ಟ್ ಮುಖಾಂತರ ಕೂಡ ಇವರಿಗೆ ನೀವು ಅರ್ಜಿಯನ್ನು ಸಲ್ಲಿಸುವ ಜೊತೆಗೆ ಇಮೇಲ್ ಮುಖಾಂತರ ಕೂಡ ನೀವು ನಿಮ್ಮ ಅರ್ಜಿಯನ್ನು ಕೂಡ ನಿಮ್ಮ ರೆಸ್ಯೂಮನ್ನು ಕೂಡ ಇವರಿಗೆ ನೀವು ಕಳುಹಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಾವು ಈಗ ಇಲ್ಲಿ ನೋಡೋಣ. ವುಮೆನ್ಸ್ ಚಿಲ್ಡ್ರನ್ಸ್ ಹೆಲ್ತ್ ರಿಸರ್ಚ್ ಯೂನಿಟ್ ಇದೊಂದು KLE ಇಂದ ಒಂದು ವುಮೆನ್ ಚಿಲ್ಡ್ರನ್ಸ್ ಹೆಲ್ತ್ ರಿಸರ್ಚ್ ಯೂನಿಟ್ನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕಾಹಿರ್ JM ಮೆಡಿಕಲ್ ಕಾಲೇಜ್ ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಫಾರ್ ಇಂಪ್ಲಿಮೆಂಟಿಂಗ್ ರಿಸರ್ಚ್ ಪ್ರಾಜೆಕ್ಟ್ ಇನ್ JNMC ಅಂದರೆ ಇಲ್ಲಿ ರಿಸರ್ಚ್ ಸಂಶೋಧನಾ ಅಭ್ಯರ್ಥಿಗಳಿಗೆ ಇವರು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಹೆಲ್ತ್ ರಿಸರ್ಚ್ ಯೂನಿಟ್ ಬೆಳಗಾವಿನಲ್ಲಿ ಇದರ 2 ಮಹಾವಿದ್ಯಾಲಯಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಹುಬ್ಬಳ್ಳಿ, ಇನ್ನೊಂದು ದಾವಣಗೆರೆಯಲ್ಲಿ. ಈ 2 ವಿಭಾಗಗಳಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲ ಹುದ್ದೆ ಅಂದರೆ ನ್ಯೂರೋ ಡೆವಲಪ್ಮೆಂಟ್ ಇವ್ಯಾಲ್ಯೂಯೇಷನ್ ಸ್ಪೆಷಲಿಸ್ಟ್ಗೆ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ವಿದ್ಯಾರ್ಹತೆ ನೀವು ಮಾಸ್ಟರ್ ಆಫ್ ಫಿಸಿಯೋಥೆರಪಿ ಅಂದರೆ ನೀವು ಫಿಸಿಯೋಥೆರಪಿನಲ್ಲಿ ಮಾಸ್ಟರ್ ಮಾಡಿರಬೇಕು. ಜೊತೆಗೆ ಇಲ್ಲಿ ಪೆಡಿಟ್ರಿಕ್ಸ್ ಆರ್ ಡಿಪ್ಲೊಮಾ ಇನ್ ಚೈಲ್ಡ್ ಫಿಸಿಕ್ಸ್ನಲ್ಲಿ ನೀವು MSc ಮಾಡಿರಬೇಕು. ನರ್ಸಿಂಗ್ ಇನ್ ಫೆಡಿಕ್ಸ್ ಅಂದರೆ ನರ್ಸಿಂಗ್ನಲ್ಲಿ ನೀವು ಫೆಡಿಕ್ಸ್ ಒಂದು ವಿಭಾಗದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಕೂಡ ಇಲ್ಲಿ ನೀವು ಪಡೆದಿರಬೇಕಾಗಿರುತ್ತದೆ. ನಂತರ ಅದೇ ರೀತಿಯಾಗಿ ಮತ್ತೊಂದು ಹುದ್ದೆಯಾದ ಆಡಿಯೋಲಜಿಸ್ಟ್ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಪದವಿಯಲ್ಲಿ ಆಡಿಯೋಲಜಿ ಮತ್ತು ಸ್ಪೀಚ್ ಲ್ಯಾಂಗ್ವೇಜ್
ಮತ್ತು ಪ್ಯಾಥಾಲಜಿ ಅಧ್ಯಯನ ಮಾಡಿರಬೇಕಾಗಿರುತ್ತದೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ನಂತರ ಇಲ್ಲಿ ಆಪ್ಟೋಮೆಟ್ರಿಸ್ಟ್ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಸರ್ಟಿಫೈಟೆಡ್ ಆಪ್ಟೋಮೆಜಿ ಅಂದರೆ ಇಲ್ಲಿ ಆಪ್ಟೋಲಮಿಕ್ ಅಸಿಸ್ಟೆಂಟ್ನಲ್ಲಿ ನೀವು ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ನೀವು ಇಲ್ಲಿ ಪಡೆದಿರಬೇಕಾಗಿರುತ್ತದೆ. ಸ್ಯಾಲ್ರಿ ಆ್ಯಸ್ ಪರ್ ದ ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ಒಳ್ಳೆಯ ವೇತನ ಅನುಭವದ ಅಭ್ಯರ್ಥಿಗಳಿಗೆ ಇಲ್ಲಿ ನೀಡ್ತಾ ಇದ್ದಾರೆ. ಅಪ್ಲಿಕೇಶನ್ ಟು ದ ಫಾರ್ವರ್ಡ್ ಟು ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಂದ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಕೆಳಗೆ ಅಂದರೆ ಇಲ್ಲೊಂದು ಇಮೇಲ್ ಇದೆ. ಈ ಇಮೇಲ್ ಮೂಲಕ ನಿಮ್ಮ ರೆಸ್ಯೂಮನ್ನು ನೀವು 15 ದಿನಗಳ ಒಳಗಾಗಿ ನೀವು ಈ ಪತ್ರಿಕಾ ಪ್ರಕಟಣೆಯಾದ 15 ದಿನಗಳ ಒಳಗಾಗಿ ನಿಮ್ಮ ರೆಸ್ಯೂಮನ್ನು ಕೂಡ ಈ ಕೆಳಗಿನ ಇಮೇಲ್ಗೆ ನೀವು ಸಲ್ಲಿಸಬೇಕಾಗುತ್ತದೆ. ನಂತರ ನಿಮಗೆ ಇಲ್ಲಿ ಶಾರ್ಟ್ ಲಿಸ್ಟ್ ಮುಖಾಂತರ ನಿಮಗೆ ಇಲ್ಲಿ ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ನಂತರ ಇವರು ನಿಮಗೆ ಕಾಲ್ ಮುಖಾಂತರ ನಿಮಗೆ ಇಂಟರ್ವ್ಯೂ ಡೇಟನ್ನು ಕೂಡ ಇವರು ನಿಮಗೆ ತಿಳಿಸುತ್ತಾರೆ. ಫಾರ್ ಡೀಟೇಲ್ ಪ್ಲೀಸ್ ಕಾಂಟ್ಯಾಕ್ಟ್ ಡಾಕ್ಟರ್ ಮಂಜುನಾಥ್ ಸೋಮನ್ನವರ್ ಅಂದರೆ ಹೆಚ್ಚಿನ ಮಾಹಿತಿಯಾಗಿ ಕೂಡ ಇಲ್ಲಿ ಡಾಕ್ಟರ್ ಸೋಮನ್ನವರ್ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಫೋನ್ ನಂಬರ್ ಕೂಡ ಅವರು ಇಲ್ಲಿ ನಮಗೆ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ನೇಮಕಾತಿ ಪ್ರಕಟಣೆಯಾಗಿದೆ. ಈಗ ನಾವು ಇಲ್ಲಿ ನೋಡೋಣ. JSS ಮಹಾವಿದ್ಯಾಪೀಠ ಮೈಸೂರಿನಲ್ಲಿ ಈ ನೇಮಕಾತಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ಅದು ಯಾವ ಸ್ಕೂಲ್ ಅಂದರೆ ಇಲ್ಲಿ ಪಬ್ಲಿಕ್ ಸ್ಕೂಲ್ ಆದ JSS ಇಂಜೆಕ್ಷನ್ಸ್ ಕ್ಯಾಂಪಸ್ ಹೂವಿನಹಡಗಲಿ ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿ ಈ ಸ್ಕೂಲ್ ಕಂಡುಬರುತ್ತದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಕಂಪ್ಯೂಟರ್ ಟೀಚರ್ ಜೊತೆಗೆ ನರ್ಸರಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸ್ಕೂಲಿನ ಒಂದು ಇಮೇಲ್ ಕೂಡ ಇವರು ನೀಡ್ತಾ ಇದ್ದಾರೆ, ಅದನ್ನು ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಇಲ್ಲಿ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಟೀಚರ್ಸ್ ಅಂದರೆ 1 to ಇಲ್ಲಿ 10 ವರೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕೋರ್ಸ್ ಸಬ್ಜೆಕ್ಟ್ಗಳಿಗೆ ಟೀಚರ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಟೀಚರ್ಗಳಿಗೆ ನೀವು ಇಲ್ಲಿ ಪದವಿ ಜೊತೆಗೆ ಮಾಸ್ಟರ್ ಅಂದರೆ ಇಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ನರ್ಸರಿ ವಿಭಾಗದಲ್ಲಿ ನೀವು ಡಿಗ್ರಿ ಜೊತೆಗೆ ಇಲ್ಲಿ ಮಾಂಟೆಸರಿ ಟ್ರೈನಿಂಗ್ ಮಾಡಿಕೊಂಡು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಬ್ರೈಟ್ ಅಕಾಡೆಮಿಕ್ ರೆಕಾರ್ಡ್ 1 year ಎಕ್ಸ್ಪೀರಿಯನ್ಸ್ ಅಂದರೆ ಇಲ್ಲಿ ನೀವು ಏನಂದರೆ ನರ್ಸರಿಯಲ್ಲಿ ಪದವಿ ಜೊತೆಗೆ ಇಲ್ಲಿ ಮಾಂಟೆಸರಿ ಮಾಡಿದಂಥ ಅಭ್ಯರ್ಥಿಗಳು 1 ವರ್ಷದ CBSE ಸ್ಕೂಲಲ್ಲಿ ನೀವು ಇಲ್ಲಿ ಅನುಭವ ಹೊಂದಿದ ಅಭ್ಯರ್ಥಿಗಳು ಈ ಕೆಳಗಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಪೇ ಆ್ಯಂಡ್ ಫಿಕ್ಸ್ ವಿಲ್ ಬಿ ಅಂದರೆ ಒಳ್ಳೆಯ ವೇತನ ಕೂಡ ಇಲ್ಲಿ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಮೇ ಸೆಂಡ್ ಡೀಟೇಲ್ಸ್ ಕರಿಕಲಮ್ ವ್ಯಾಲ್ಯೂ ರೆಸ್ಪೆಕ್ಟಿವ್ ಪ್ರಿಫರೆನ್ಸ್ ಸ್ಕೂಲ್ಸ್ ದೇ ಅಪ್ಲೈಯಿಂಗ್ ಅಂದರೆ ಇಲ್ಲಿ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಇಮೇಲ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ಈ ಕೆಳಗಿನ ಇಮೇಲ್ ಮುಖಾಂತರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 7 ದಿನಗಳ ಒಳಗಾಗಿ ನೀವು ಈ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸಲ್ಲಿಸಿ ಇದರ ಸಂದರ್ಶನ ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಇಮೇಲ್ ID ಈ ಥರ ಇದೆ, ನೋಡೋಣ. ಇಲ್ಲಿ ಇಮೇಲ್ ID ಈ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಇದೊಂದು CBSE ಮತ್ತು ICC ಸ್ಕೂಲ್ ಆಗಿದೆ. ಇದು ಮೈಸೂರು, ಬೆಂಗಳೂರು, ಚಾಮರಾಜನಗರ ರೆಸಿಡೆನ್ಸಿ ಸ್ಕೂಲ್, ಹಾಸನ, ಹೂವಿನಹಡಗಲಿ, ವಿಜಯನಗರ ಡಿಸ್ಟಿಕ್ ಈ ಎಲ್ಲ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇದು ಕೂಡ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಹೂವಿನಹಡಗಲಿ ವಿಜಯನಗರ ಡಿಸ್ಟಿಕ್ನಲ್ಲಿ ಕಂಡುಬರುವಂಥ ಒಂದು ಪಬ್ಲಿಕ್ ಸ್ಕೂಲ್ ಆಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. ಚಿನ್ಮಯಿ ಸೇವಾ ಸಮಿತಿ ಟ್ರಸ್ಟ್ ಮೂಲಕ ಒಂದು ನೇಮಕಾತಿ ಇಲ್ಲಿ ಮಾಡ್ತಾ ಇದ್ದಾರೆ. ಚಿನ್ಮಯ PU ಕಾಲೇಜ್ ಆಫ್ ದ ಸೈನ್ಸ್ ಕಾಮರ್ಸ್ ಕಾಲೇಜ್ ಆಗಿದೆ. ಇದೊಂದು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಆಗಿದೆ. ಇದು ಕರ್ನಾಟಕ ಸರ್ಕಾರದಿಂದ ಒಂದು ಅನುದಾನಿತ ಒಂದು ಪದವಿ ಪೂರ್ವ ಕಾಲೇಜ್ ಆಗಿದೆ. ಇಲ್ಲಿ ಚಿನ್ಮಯಿ ಡಿಗ್ರಿ ಕಾಲೇಜ್ ಆಫ್ ಕಾಮರ್ಸ್ ಇಲ್ಲಿ ಡಿಗ್ರಿ ಕಾಲೇಜಿನಲ್ಲಿ ಕೂಡ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. ಇದು ಕೂಡ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಒಂದು ಮಾನ್ಯತೆ ಪಡೆದಂಥ ಒಂದು ಕಾಲೇಜ್ ಆಗಿದೆ, ಡಿಗ್ರಿ ಕಾಲೇಜ್ ಆಗಿದೆ. ಇದು ಮಯೂರಿ ಎಸ್ಟೇಟ್ ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಅವರ ಫೋನ್ ನಂಬರ್ ಕೂಡ ಅವರು ನಮಗೆ ಇಲ್ಲಿ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ದ ಕ್ಯಾಂಡಿಡೇಟ್ ಓನ್ ಹ್ಯಾಂಡ್ ರೈಟಿಂಗ್ ಆನ್ ಬಿಫೋರ್ 8th February 2025 ಫಾರ್ ದ ಫಾಲೋವಿಂಗ್ ಪೊಸಿಷನ್ಸ್ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನಿಮ್ಮ ಒಂದು ಪತ್ರದ ಮೂಲಕ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಓನ್ ಹ್ಯಾಂಡ್ ರೈಟಿಂಗ್ ಮೂಲಕ ನೀವು ಇಲ್ಲಿ ದಿನಾಂಕ 8th ಅಂದರೆ
ಇಲ್ಲಿ ಫೆಬ್ರವರಿ 8ರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಯಾವ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ನೋಡೋಣ, ಕನ್ನಡ, ಹಿಂದಿ, ಈ ಈ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ಇವರು ನೇಮಕಾತಿ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ವಿದ್ಯಾರ್ಥಿ ಏನು ಬೇಕಾದರೆ MA BEd ಆಗಿರಬೇಕು ಅಂತ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಅದೇ ರೀತಿಯಾಗಿ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯೋಲಜಿ ಈ ಉಪನ್ಯಾಸ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು MSc BEd ಇಲ್ಲಿ ಮಾಡಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಉಪನ್ಯಾಸಕರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಇಲ್ಲಿ MCom ಜೊತೆಗೆ ಇಲ್ಲಿ BEd ಮಾಡಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಚಿನ್ಮಯ ವಿದ್ಯಾಲಯ ಸ್ಕೂಲ್ ವಿತ್ ಡಿಫೆನ್ಸ್, ನಂತರ ಇಲ್ಲಿ ಆ ಸ್ಕೂಲಲ್ಲಿ ಕೂಡ ಇವರು ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಎಲ್ಲಿ ಅಂದರೆ ವಿವೇಕಾನಂದ ಕಾಲೋನಿ, ಹುಬ್ಬಳ್ಳಿಯಲ್ಲಿ ಕಂಡುಬರುವಂಥ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಆರ್ ಯುನೈಟೆಡ್ ಫಾರ್ ದ ಕ್ಯಾಂಡಿಡೇಟ್ ಓನ್ ಹ್ಯಾಂಡ್ ರೈಟಿಂಗ್ ಮೂಲಕ ನೀವು ಇದೇ ಅಂದರೆ ಫೆಬ್ರವರಿ 8ರಂದು ಒಳಗಾಗಿ ನೀವು ಈ ಹುದ್ದೆಗೆ ನಿಮ್ಮ ಓನ್ ಹ್ಯಾಂಡ್ ರೈಟಿಂಗ್ ಮೂಲಕ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಇದು ಸ್ಟೇಟ್ ಸಿಲೆಬಸ್ ಮತ್ತು CBSE ಸಿಲೆಬಸ್ ಹೊಂದಂಥ ಎರಡೂ ಸಿಲೆಬಸ್ ಹೊಂದಂಥ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಟೀಚರ್ಗಳು ಕೂಡ ಇವರು ನೇಮಕಾತಿ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ವಿದ್ಯಾರ್ಥಿ BSc BEd ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಇಂಗ್ಲೀಷ್, ಸೋಷಿಯಲ್ ಸೈನ್ಸ್ ಜೊತೆಗೆ ಹಿಂದಿ ಟೀಚರ್ಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಯಾ ವಿಭಾಗದಲ್ಲಿ ಅವರು BA BEd ಮಾಡಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಕಂಪ್ಯೂಟರ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಡಿಗ್ರಿ ಅಥವಾ ಡಿಪ್ಲೊಮೊನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗಿರುತ್ತದೆ ಕಂಪ್ಯೂಟರನ್ನು. ಕ್ಯಾಂಡಿಡೇಟ್ ಸ್ಟಡಿ ಇನ್ ಇಂಗ್ಲೀಷ್ ಮೀಡಿಯಂ ಪ್ರಿಫರ್ಸ್, ಅಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿತಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಸ್ಯಾಲ್ರಿ ಅಂದರೆ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್, ಅಂದರೆ ಇಲ್ಲಿ ನಿಮಗೆ ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ನಿಮ್ಮ ಅನುಭವ ಆಧಾರದ ಮೇಲೆ ಮತ್ತು ನಿಮ್ಮ ವಿದ್ಯಾರ್ಹತೆಯ ಮೇಲೆ ಇವರು ನಿಮಗೆ ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ESI PF ಗ್ರ್ಯಾಜುಟಿ ಇವರು ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಅಬೌವ್ ದ ಏಜ್ 60 years ನೀಡ್ ಅಪ್ಲೈ, ಅಂದರೆ 60 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.